ಬೆಳಿಗ್ಗೆ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಮಕ್ಕಳ ಲಂಚ್ ಬಾಕ್ಸ್ಗೆ ನಾವೇನಾದರೂ ಬಹಳ ಆರೋಗ್ಯಕರವಾಗಿ ಮಾಡ್ಕೋಬೇಕು ಅಂದಾಗ ಈ ಪಾಲಕ್ ರೋಟಿನ ಟ್ರೈ ಮಾಡಬಹುದು. ಇದನ್ನು ಮಾಡೋದು ಕೂಡ ಬಹಳನೇ ಈಸಿ. ನಮ್ಮ ಹತ್ರ ಸ್ವಲ್ಪ ಪಾಲಕ್ ಸೊಪ್ಪಿದೆ ಅಂತ ಹೇಳಿದರೆ ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇದರ ದಂಟಿನ ಭಾಗವನ್ನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕು. ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು 2 ಲೋಟ ಆಗುವಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ನಾನು ಈ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಸೊಪ್ಪನ್ನು ಬೇಯಿಸ್ಕೊಳ್ಬೇಕು, ಆದರೆ ತುಂಬ ಬೇಯಿಸಬಾರ್ದು. ಯಾಕೆಂದರೆ ಇದು ಇಷ್ಟು ಹಸಿರಾಗಿದೆಯಲ್ಲ, ತುಂಬ ಬೇಯಿಸಿದರೆ ಇದರ ಕಲರ್ ಚೇಂಜ್ ಆಗ್ತದೆ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟಾಗಿದೆಯಲ್ಲ, ಸಾಕೀಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಈ ಎಲೆಗಳನ್ನೆಲ್ಲ ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಾನಿಲ್ಲಿ 10 ನಿಮಿಷ ಆಗುವಷ್ಟು ಬಿಟ್ಟಿದ್ದೀನಿ. ಇದೀಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಗ್ರೈಂಡ್ ಮಾಡುವಾಗ ನಾವು ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ. ಈ ಸೊಪ್ಪಲ್ಲಿರೋ ನೀರೇ ಸಾಕಾಗ್ತದೆ. ಹಾಗಾಗಿ ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ನಾನಿವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರ ಕಲರ್ ಇಷ್ಟು ಗ್ರೀನ್ ಆಗಿದೆ. ನಾವು ತುಂಬ ಬೇಯಿಸ್ಕೊಂಡ್ರೆ ಹೀಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇನ್ನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ನಾವು ಇದಕ್ಕೆ ರವೆ ತೊಗೊಳ್ಬೇಕು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಳ್ಬೋದು. ನಮಗೆ ಎಷ್ಟು ರೊಟ್ಟಿ ಬೇಕು ಅನ್ನೋ ಪ್ರಮಾಣದಲ್ಲಿ ಇಲ್ಲಿ ರವೆ ಅಥವಾ ಅಕ್ಕಿ ಹಿಟ್ಟನ್ನು ತೊಗೊಳ್ಬೋದು. ನಾನಿಲ್ಲಿ 1 ಬೌಲ್ ಆಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇಲ್ಲಿ ಆಪ್ಷನಲ್, ಇದ್ದರೆ ತೊಗೋಬೋದು. ಹಾಗೆ ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇನ್ನು 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇನ್ನು ಕೊನೆಯಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಪೇಸ್ಟ್ ಇದೆಯಲ್ಲ, ಪಾಲಕ್ ಸೊಪ್ಪಿನ ಪೇಸ್ಟ್, ಅದನ್ನು ಸೇರಿಸ್ಕೊಳ್ಬೇಕು. ಇದಿಷ್ಟನ್ನು ಹಾಕಿ ನಾವು ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀರೇನು ಬೇಡ, ಈ ಪಾಲಕ್ ಪೇಸ್ಟಿನ ನೀರೇ ಸಾಕಾಗ್ತದೆ. ನಾವು ಮಿಕ್ಸ್ ಮಾಡಿದ ಮೇಲೆ ನಮಗೆ ನೀರು ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಖಾರಕ್ಕೆ 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು 10 ನಿಮಿಷ ಬಿಡಬೇಕು. ನಾನು ಸ್ವಲ್ಪ ಕ್ಲೋಸ್ ಮಾಡಿ 10 ನಿಮಿಷ ಬಿಡ್ತೀನಿ. ಇವಾಗ 10 ನಿಮಿಷ ಆಗಿದೆ. ಹಿಟ್ಟು ನೋಡಿ ಸರಿಯಾದ ಹದದಲ್ಲಿ ಇದೆ. ರೊಟ್ಟಿ ಮಾಡೋದಕ್ಕೆ ನಮಗೆ ಎಷ್ಟು ಗಟ್ಟಿ ಬೇಕೋ ಹಾಗೇ ಇದೆ. ಈಗ ನಾವು ಎಷ್ಟು ದೊಡ್ಡ ಮಾಡ್ತೀವಿ, ಯಾವ ಸೈಜಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಹಿಟ್ಟನ್ನು ತೊಗೋಬೇಕು. ನಾನು ಚಿಕ್ಕದಾಗಿ 4 ರಿಂದ 5 ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ರೊಟ್ಟಿ ಮಾಡೋದಕ್ಕೆ ನಾನು ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಶೀಟ್ ಅಥವಾ ರೊಟ್ಟಿ ಮಾಡೋದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವೋ ಅದರಲ್ಲೇ ಮಾಡ್ಕೊಳ್ಬಹುದು. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರಿ ಅದರ ಮೇಲೆ ನಮಗೆ ಬೇಕಾದ ಅಳತೆಯ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೇ ರೊಟ್ಟಿ ನೀಟಾಗಿ ಬರ್ತದಿದ್ದು. ಈಗ ಸ್ಟವ್ ಮೇಲೆ ತವ ಇಟ್ಟಿದ್ದೀನಿ. ತವ ಬಿಸಿಯಾಗಿದೆ. ಹಾಗೆಯೇ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಅದಕ್ಕೆ ನಾವು ಮಾಡ್ಕೊಂಡಿರೋ ರೊಟ್ಟಿಯನ್ನು ಹಾಕ್ಕೊಳ್ಬೇಕು. ಇದು ಬೇಯೋದಕ್ಕೆ ತುಂಬ ಹೊತ್ತೇನು ಬೇಡ. ನಾವು ತೆಳುವಾಗಿ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಬೇಗ ಬೇಯ್ತದೆ. ಮೇಲ್ಗಡೆಯಿಂದ ಕೂಡ 1-2 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಇದನ್ನು ಬೇಯಿಸ್ಕೊಳ್ಬಹುದು. ಈಗ ಇದಾಗಿದೆ. ನಾನು ಇದನ್ನು ತೆಗೆದಿಟ್ಕೊಳ್ತೀನಿ. ಅದೇ ರೀತಿ ಇನ್ನೊಂದು ರೊಟ್ಟಿಯನ್ನು ಮಾಡಿ ಹೀಗೆ ನಾನು ಕಾಯಿಸ್ಕೊಳ್ತೀನಿ. ಈಗ ನನ್ನ ಹತ್ರ ಇರೋ ಇಷ್ಟು ಹಿಟ್ಟಲ್ಲಿ ಅಷ್ಟು ರೊಟ್ಟಿಯನ್ನು ನಾನು ಒಂದ್ಸಲ ಮಾಡಿ ತೆಗೆದಿಟ್ಕೊಳ್ತೀನಿ. ನಾವು ಇದೇ ರೀತಿ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಹೀಗೆ ಬೇರೆ ಬೇರೆ ಸೊಪ್ಪನ್ನು ಯೂಸ್ ಮಾಡಿ ರವೆ ರೊಟ್ಟಿಯನ್ನು ಮಾಡ್ಕೊಳ್ಬಹುದು. ರವೆನೇ ಬಳಸಬೇಕು ಅಂತಿಲ್ಲ. ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಇದಿಷ್ಟು ರೊಟ್ಟಿ ಆಗಿದೆ. ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕಂತೂ ರುಚಿ ಅದ್ಭುತವಾಗಿರ್ತದೆ. ಇದರ ಜೊತೆ ನಾವು ಗ್ರೀನ್ ಚಟ್ನಿ ಅಥವಾ ಕೆಂಪು ಚಟ್ನಿ ಏನಾದರೂ ಮಾಡ್ಕೊಳ್ಬಹುದು. ನಾನು ಪ್ಲೇನಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಜೊತೆ ಕೂಡ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೀತಿಯ ಸೊಪ್ಪುಗಳಲ್ಲಿ ತುಂಬಾ ವಿಟಮಿನ್ಸ್ ಇರೋದ್ರಿಂದ ನಾವು ಆಗಾಗ ಊಟದಲ್ಲಿ ಬಳಸಬೇಕು. ಆದರೆ ಯಾವಾಗಲೂ ಪಲ್ಯನೇ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಬಹುದು. ಇದು ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್. ಹಾಗೆಯೇ ಬಹಳ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು. ನಾನಿವತ್ತು ಶೇರ್ ಮಾಡಿರುವಂತಹ ಪಾಲಕ್ ರೊಟ್ಟಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಲ್ದಿ ರೆಸಿಪಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.